ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾರ್ನಾಗಿಂದ ವಿಡಿಯೋಸ್ ಚಾಲೂ ಮಾಡತ್ತೇನಂತಂದ್ರೆ, ಇವತ್ತು ಊರಿಗೆ ಹೊಂಟಿದ್ವಿ. ಊರಿಗೆ ಅಂದ್ರೆ ನಮ್ಮ ಸಣ್ಣ ಮಗಂದ 15 ಮಂತ್ಸ್ ವ್ಯಾಕ್ಸಿನೇಷನ್ ಇತ್ತು. ಅದ್ರ ಸಲುವಾಗಿ ಊರಿಗೆ ಹೋಗತ್ತಿದ್ವಿ. ಹಾಗೆ ಒಂದು ವ್ಲಾಗ್ ಶೂಟ್ ಮಾಡ್ಕೊಂಡ್ರಾತಂಥೇಳಿ ಮಾಡ್ಕೊಳತ್ತೀನಿ. ಬರ್ರಿ, ಲೇಟ್ ಮಾಡೋದು ಬೇಡ, ಇವತ್ತಿನ ವ್ಲಾಗ್ನ ಚಾಲೂ ಮಾಡೋಣಂತ. ಇನ್ನೊಂದು, ನೀವೆಲ್ಲರೂ ಆರಾಮದೇರಿ ಅಂಥೇಳಿ ಭಾವಿಸ್ತೀರಿ. ನಾನು ಆರಾಮದೇನಿ ನೋಡ್ರಿ. ನಮ್ಮ ದೊಡ್ಡ ಮಗ ಒಟ್ಟ ಮುಂದಿನ ಸೀಟ್ ಬಿಟ್ಕೊಡಂಗಿಲ್ಲ. ಅವ್ನು ನಮಗೆ ಬರೀ ತಾನೇ ಮುಂದೆ ಕುಂದಿರ್ತಾನು. ನಾನು ಸಣ್ಣವದಲ್ಲ, ಅದ್ರ ಸಲುವಾಗಿ ಅವ್ನು ಮಲಗಿಸಾಕೋದು, ಒಂದು ಸ್ವಲ್ಪ ಫೀಡಿಂಗ್ ಮಾಡೋಕ್ಕದು ಕರೆಕ್ಟ್ ಆಗಂಗಿಲ್ಲ ಮುಂದೆ ಅಂಥೇಳಿ ಹಿಂದೆ ಕುಂತು ಬಿಡ್ತೀನಿ. ಬಂತು ನೋಡ್ರಿ ನಮ್ಮೂರ, ನನ್ನ ತವ್ರ ಮನೆ ಇದೆ ಕಿತ್ತೂರು, ಚೆನ್ನಮ್ಮ ರಾಣಿ ಅದ ನೋಡ್ರಿ. ಇಲ್ಲಿ ಮೂರ್ತಿ ಸರ್ಕಲ್ ಇದೆ, ಕಿತ್ತೂರದ ಮೇನ್ ಸರ್ಕಲ್ ಇದೆ. ಎಲ್ಲರೂ ಗೊತ್ತಿರ್ತೈತೆ ಅಂಥೇಳಿ ಅಂದ್ಕೊಳತ್ತೇನೆ. ಫ್ರೀಡಮ್ ಫೈಟರ್ ಅಕ್ಕಿ ಕಿತ್ತೂರು ರಾಣಿ ಚೆನ್ನಮ್ಮ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳತ್ತೀನಿ. ನಮ್ಮ ತವ್ರ ಮನೆಗೆ ಬರೋಣ, ಅದೊಂಥರ ನಮಗೆ ಕ್ರೇಜ್ ಬೇರೆ. ಸರ್ಕಲ್ಗೆ ಬಂದು ಅಂದ್ರೆ ಅದೊಂಥರ ನಮ್ಮ ಊರಿಗೆ ಬಂದೇವಣ್ಣು ಅಂತ ಒಂದು ಹೆಮ್ಮೆ ಇರ್ತೈತೆ ನಮಗೆ. ಹಿಂಗೆ ಹೋಗ್ಬೇಕಲ್ರಿ. ನಾವು ಧಾರವಾಡದಾಗ ಹಾಕ್ಸಿರ್ತೇವೆ ವ್ಯಾಕ್ಸಿನೇಷನ್. ಒಂದು ಹುಟ್ಟಿದಾಗಿಂತ ಎಲ್ಲ ವ್ಯಾಕ್ಸಿನೂ ನಾವು ಧಾರವಾಡದಾಗನ ಹಾಕ್ಸಿದ್ದೀವಿ. ಅದ್ರ ಸಲುವಾಗಿ ಈಗ ಕಿತ್ತೂರು ಮೇಲನ ದಾಟಿನ ಧಾರವಾಡಕ್ಕೆ ಹೋಗ್ಬೇಕಲ್ಲ, ಹಂಗೆ ಬಂದು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ವಾಪಸ್ ಬಂದ್ವಿ. ಇಲ್ಲಿ ಬಾಯ್ ಮಾಡ್ದ ಬಾ. ಅವನು ಹಾಕೊಂಬಂದ ಬ್ಲೂ ಕಲರ. ಇಲ್ಲಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರುವಾಗ ಇಲ್ಲೇ ನಮ್ಮ ತವ್ರ ಮನೆಗೆ ಹೋಗಿದ್ದೀವಿ ನೋಡ್ರಿ. ಹಲೋ ಹಲೋ ಅಣ್ಣ, ಹಲೋ ಅಣ್ಣ, ಅಣ್ಣ ಹಲೋ ಅಣ್ಣ ಅನ್ನು. ಹಲೋ ಎಲ್ಲಿ ಹೊಂಟೆ? ಯಾರ ಜೋಡಿ ಮಾತಾಡತ್ತೀಯ? ಜ್ವರ ಬರ್ತಾವ. ಇಲ್ಲಿ ಕಿತ್ತೂರಾಗ ನಮ್ಮಣ್ಣ ಅಂಗಡಿ ನಡೆಸ್ತಾನು. ಅಲ್ಲಿ ಅಂಗಡಿಯಾಗಿಂತ ಎಲ್ಲ ಹೋಗಿ ಸಾಮಾನು ತೊಗೊಂಡು ಬಂದಾನು, ತಿನ್ನು ಅಂತಾವು ಬಿಸ್ಕಿಟ, ಆಮೇಲೆ ಚಾಕ್ಲೇಟ, ಅಡ್ಕೆ ಚಿಟ್ಟದು ಏನೇನೋ ತೊಗೊಂಡು ಬಂದಾನು. ಒಂದು ಕ್ಯಾರೆ ಬ್ಯಾಗ ತುಂಬ್ಕೊಂಬಂದಾನು ಅಂಗಡಿಗೆ ಹೋಗಿ. ಅವ್ನಿಗೆ ನಾವು ಅಂಥವೆಲ್ಲ ಏನು ರೂಢಿ ಇಟ್ಟಿಲ್ಲ. ಅಲ್ಲಿ ಬಂದ್ರೆ ಕಿತ್ತೂರಿಗೆ ಬಂದ್ರೆ ಅಷ್ಟೇ ತಿಂತಾನವ. ನೋಡ್ರಿ ತೋರ್ಸಾತಾನ. ಎಲ್ಲ ನಿನ್ನ ಫೇವ್ರೇಟ್ ಅದಾವು. ಮನೆಗೆ ಹೋಗಿದ್ವಲ್ಲ, ಅವಂಗೆ ನಾವು ತಿನ್ಸ ಕುರ್ಕುರೆ ಅದ ಇದು ನಾವು ಅಂಗಡಿಯಾಗಿನ ತಿನ್ಸ ಎಲ್ಲ ಸ್ಟಾಪ್ ಮಾಡಿಬಿಟ್ಟೇವಿ. ಏನೂ ಕೊಡಂಗಿಲ್ಲ ಅವಂಗೆ. ಕೊಟ್ರೆ ಒಂದು ಕಪ್ ಹಾಲು ಕೊಡ್ತೇವೆ ನೋಡ್ರಿ ಈವ್ನಿಂಗ್ ಟೈಮ್. ಆಮೇಲೆ ಬಿಸ್ಕಿಟ, ಚಾಕ್ಲೇಟ ಅವೆಲ್ಲ ಫುಲ್ ಅವಾಯ್ಡ್ ಮಾಡಿರ್ತೀವಿ. ಇಲ್ಲಿ ಬರಾನ ಅವಂಗೆ ಹೆಂಗಾದರೂ ತಪ್ಪಿಸಿ ತಿಂದ್ಬಿಡ್ತಾನು. ಇಲ್ಲಿ ನಮಗೆ ಮಾಮನ ಕೊಟ್ಟ ನೋಡ್ರಿ, ಅವ್ರ ಮಾಮ ನಮ್ಮಣ್ಣ ಎಲ್ಲ ಕೊಟ್ಟು ಕಳಿಸಿದಾನೆ. ಇನ್ನು ಅವ್ನು ಮುಚ್ಚಿ ಯಾವಾಗಾರ ಒಂದೊಂದು ಸಲ ಕೊಡ್ತೀನಿ ನಮ್ಗೆ ಅವ್ನು ತಿನ್ಸ. ಹಲೋ 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 ಹಲೋ, ಏನು ಮಾಡತ್ತೀರಿ? ಯಾರು ಮಾತಾಡೋರು. ಇವಾಗ ಟೈಮ್ನು ಆಯ್ತು ನೋಡ್ರಿ, ನಾವು ಊರ ಕಡೆ ಹೋಗೋದು. ಬೆಳಗಾವಿ ಕೊಂಟಿದ್ವಿ, ಸ್ವಲ್ಪ ರೇಷನ್ ಅಕ್ಕಿನೂ ಖಾಲಿ ಆಗಿದ್ದು ಅಂಥೇಳಿ ಎಲ್ಲ ತೊಗೊಂಡು ಊರ ಗಂಟೆ ಹೊಂಟೀವಿ. ಇಲ್ಲಿ ಬದೇಶ್ವರ ಗುಡಿ ನೋಡ್ರಿ, ಇದು ನಮ್ಮ ತವ್ರ ಮನೆ ದೇವ್ರ. ನಮ್ಮ ಮನೆ ಹತ್ರನೇ ಐತಿ. ನಾವು ಸಣ್ಣವರಿದ್ದಾಗೆಲ್ಲ ಈ ಗುಡಿ ಬಾಗಲಾಗನ ಆಟ ಆಡ್ತಿದ್ವಿ. ಭಾಳ ಅಂದ್ರೆ ಭಾಳ ಚಲೋ ಐತಿ.
ನಮ್ಮ ಮನೆ ಹತ್ರನ ಐತಿ ಸಮೀಪನ. ಈ ಗುಡಿ ಭಾಳ ಮೆಮೊರಿ ಅದಾವೆ ನಮಗೆ. ಮಂಗಳಾರಕ್ಕೊಮ್ಮೆ ಪಲ್ಲಕ್ಕಿ ಎಬ್ಬಿಸ್ತಿದ್ರು ಎಲ್ಲರೂ, ನಮ್ಮ ಕ್ಲಾಸ್ಮೇಟ್ಸ್ಗಳೆಲ್ಲ ನಾವು ಓಣ್ಯಾಗ ಎಲ್ಲರೂ ಕೂಡಿನೇ ಹೋಗಿದ್ದು. ಭಾಳ ಚಂದ ಅನ್ನಿಸ್ತಿತ್ತು ಆಗಿನ ಲೈಫ್. ಇಲ್ಲಿ ಹೋಗಾತಿದ್ದು ನಮ್ಮ ಚಿರುನ ಫ್ರೆಂಡ್ಸ್ ಭಾಳ ಅದಾರ ಇಲ್ಲಿ. ದೊಡ್ಡವ್ರು ಸಣ್ಣವ್ರಕ್ಕಿಂತ ದೊಡ್ಡವ್ರ ಫ್ರೆಂಡ್ಸ್ ಭಾಳ ನಮ್ಮ ಚಿರುಗೆ. ಭಾಳ ಹಚ್ಕೊಂಡ್ಬಿಟ್ಟಿದ್ರು ಅವರು. ಒಂದು ತಿಂಗಳು ಸೂಟಿಯೊಳಗೆ ಬಂದಿದ್ವಲ್ಲ, ಇಲ್ಲೇ ಇದ್ವಿ. ಅವಾಗ ಭಾಳ ಅಂದ್ರೆ ಭಾಳ ಹಚ್ಕೊಂಡ್ಬಿಟ್ಟಾರು ಹುಡುಗರು. ಅವನ್ನ ಒಟ್ಟೆ ಬಿಡಲಾಗಿದ್ರು, ಅವನು ಅವ್ರನ್ನ ಬಿಡಲಾಗಿದ್ದ. ಭಾಳ ಅಟ್ಯಾಚ್ಮೆಂಟ್ ಬೆಳೆದೈತೆ ಅವ್ರಿಬ್ಬರಿಗೂ. ಪಾಪ ಜ್ವರ ಬರ್ತಾವೆ ಏನು ಮಾಡ್ತಾವೆ ಅಂದ್ಕೊಳತ್ತಿದ್ವಿ. ಬಟ್ ಜ್ವರನೂ ಏನು ಬರಲಿಲ್ಲ. ಮನೆಗೆ ಬಂದಮೇಲೆ ಡಾಕ್ಟರ್ ಹೇಳಿದರು ಜ್ವರ ಬರಬಹುದು ಅಂಥೇಳಿ. ಬಟ್ ಬರಲಿಲ್ಲ. 15 ಮಂತ್ಸದ ನಾವು ಪೇನ್ಲೆಸ್ಸನ್ನ ಇಂಜೆಕ್ಷನ್ ಹಾಕ್ಸತ್ತೀವಿ. ಬಟ್ ಇದಕ್ಕೆ ಬರ್ಬೋದು ಅಂಥೇಳಿ ಹೇಳಿದ್ರು ಅವ್ರು. ಔಷಧ ತೊಗೊಂಬಂದಿದ್ವಿ, ಬರಲಿಲ್ಲ ಯಾಕೋ. ಚಲೋ ಆಯ್ತತ್ತ. ಜ್ವರ ಬಂದ್ರೆ ಪಾಪ ಅವ್ರ ಮುಖಾನ ನೋಡೋಕ್ಕಾಗಂಗಿಲ್ಲ, ಹಂಗಾಗಿರ್ತೈತಿ. ನೆಕ್ಸ್ಟ್ ಡೇ ಸಂಡೇ ಇತ್ತಲ್ಲ, ಅದ್ರ ಸಲುವಾಗಿ ನೀರು ದೋಸೆ ಮಾಡತ್ತಿದ್ನಿ ನೋಡ್ರಿ. ಏನಿಲ್ಲ, ಇದಕ್ಕೆ ರಾತ್ರಿ ಅಕ್ಕಿ ನೆನೆ ಇಟ್ಟು, ರೇಷನ್ ಅಕ್ಕಿ ನೆನೆ ಇಟ್ಟು ಬೆಳಿಗ್ಗೆ ರುಬ್ಬಿ ಅವಾಗನೇ ಮಾಡ್ಕೋಬೋದು. ಇದು ಮಸಾಲೆ ದೋಸೆ ಮಾಡೋ ಅಷ್ಟು ಟೈಮ್ ಇಲ್ಲ, ಅವ್ನು ನೆನೆ ಹಾಕೋಕೆ ನೈಟ್ ಆಗಿತ್ತು, ನೆನಪಾಗಲಿಲ್ಲ ಅಂದ್ರೆ ನಾನು ಈಗ ಈ ಥರ ಇದೇ ದೋಸೆ ಮಾಡಿರ್ತೇನೆ ನೋಡಿರಿ. ಯಾರಿಗಾರ ಇಷ್ಟ ಆದ್ರೆ ಮಾಡಿರಿ. ಟೇಸ್ಟ್ ಮಾತ್ರ ಚಲೋ ಇರ್ತೈತಿ, ಮಸ್ತ್ ಟೇಸ್ಟ್ ಇರ್ತೈತಿ. ಹುಡುಗರಿಗಂತೂ ಭಾಳ ಇರ್ತೈತಿ. ಇದ್ರ ಜೋಡಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಸಂಡೇ ನಾಷ್ಟ ಫುಲ್ಲ ಮುಗೀತು ನೋಡಿರಿ ನಮ್ದು. ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಚಿರುಗೆ ಇಂಜೆಕ್ಷನ್ ಮಾಡುವಾಗ ಭಾಳ ಬೇಜಾರು ಅನ್ನಿಸ್ತು. ಪಾಪ ಭಾಳ ತ್ರಾಸ ಮಾಡ್ಕೊಂಡ. ಆಮೇಲೆ ಅವರು ಒಂದು ಲಾಲಿಪಾಪ್ ಕೊಟ್ಟು ಸುಮ್ಮಾಗ್ಬಿಟ್ಟ. ಒಂದೇ ಚಮಚ ರೈಸ್ ಇತ್ತು, ಇದಕ್ಕೆ ಆಲೂಗಡ್ಡೆ ಪಲ್ಯ ಒಗ್ಗರಣೆ ಕೊಡತ್ತಿಲ್ಲ. ಅದನ್ನ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ. ಒಂದು ಚಮಚ ಅನ್ನಕ್ಕೂ ಜನ ಎಷ್ಟು ಪರದಾಡ್ತಾರೋ, ಅದಕ್ಕೆ ಅಷ್ಟು ವೇಸ್ಟ್ ಮಾಡಬಾರ್ದು. ಒಗ್ಗರಣೆ ಹಾಕಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತೆ ಅನ್ನೋದಿಲ್ಲ. ಅದ್ರ ಸಲ ಹಿಂಗೆ ಒಗ್ಗರಣೆ ಹಾಕೋಣ, ದೋಸೆ ತಿಂದ್ಮೇಲೆ ಸ್ವಲ್ಪ ತಿಂದು ಅಂದ್ರೆ ಮುಗೀತು. ನೀರು ದೋಸೆ, ಆಮೇಲೆ ಆಲೂಗಡ್ಡೆ ಪಲ್ಯ, ಇದು ಚಾ. ಫಿಫ್ಟೀನ್ ಡೇಸ್ ಒಳಗೆ ಜ್ವರ ಬರ್ಬೋದು ಅಂತ ಹೇಳ್ಯಾರು. ಬಟ್ ನೆಕ್ಸ್ಟ್ ಡೇನು ಹಂಗೇನು ಜ್ವರ ಅದು ಬಂದಿರಕ್ಕಿಲ್ಲ, ಹೆಲ್ದಿಯಾಗೇ ಇದ್ದ. ಆದರೆ ಈ ವ್ಯಾಕ್ಸಿನೇಷನ್ ಮಕ್ಕಳ ಆರೋಗ್ಯಕ್ಕಾಗಿ ಭಾಳ ಮುಖ್ಯ ಐತಿ. ಇವತ್ತಾಗೂ ಸಣ್ಣ ನೋವು ಮುಂದೆ ಅವ್ರ ಆರೋಗ್ಯಕ್ಕೆ ದೊಡ್ಡ ರಕ್ಷಣೆ ಆಗ್ತೈತಿ ಅನ್ನೋ ಧೈರ್ಯದಿಂತ್ರನ ವ್ಯಾಕ್ಸಿನೇಷನ್ ಹಾಕ್ಸೋದು. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದು ಮಾತ್ರ ಯಾರು ಬಿಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಹೆಂಗದಿರಿ? ಎಲ್ಲರೂ ಆರಾಮದಿರೇನ? ನಾ ಆರಾಮದೀನಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೇನೆ. ನಾನು ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡತ್ತೇನೆ. ಯಾಕಂದ್ರೆ ಕೆನೆ ತೆಗೆದಿಟ್ಟಿದ್ನಿ, ಸ್ವಲ್ಪ ಬೆಣ್ಣೆ ಮಾಡಿರಾಕಂತ ಹೇಳಿ ವಿಡಿಯೋನ ಚಾಲೂ ಮಾಡತ್ತೇನೆ ನೋಡ್ರಿ. ಒಂದು 15 ದಿವಸ ಆಯ್ತು ಅದನ್ನು ಕೆನೆ ತೆಗೆದಿಡಾಕತ್ತ, ಮಾಡೋಕ್ಕಾಗತ್ತಿರ್ಕಿಲ್ಲ. ಊರಿಗೆ ಹೋಗೋದು ಬರೋದು, ಸ್ಕೂಲ ಮಳೆ ಸಲುವಾಗಿ ಟೈಮ ಸಿಕ್ಕಿರ್ಕಿಲ್ಲ. ಅದ್ರ ಸಲುವಾಗಿ ಇವತ್ತು ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ನಿಮ್ಮ ಜೋಡಿನೂ ಶೇರ್ ಮಾಡ್ತೇನೆ, ಬರೀ ತೋರಿಸ್ತೇನೆ ಹೆಂಗೆ ಮಾಡ್ತೇನೆ ಅಂತೇಳಿ. ಇಲ್ಲಿ ನೋಡ್ರಿ, ನಾನು ಈ ಡಬ್ಬಿಲಿ 2 ಡಬ್ಬಿ ಆಗೈತಿದ. ಅವಾಗಲೇ ಬಿಸಿನೀರು ಕಾಸಿದ್ನಿ, ಅದಕ್ಕೆ ಸುಮ್ಮನೆ ತೊಳೆದಿಟ್ಟಿದ್ರೊಳಗೆ ಹಾಕಿ ತೊಳೆದಿಟ್ಟೇನಿ. ಮುಂಜಾನೆ ನಾವು ಮಾಡೋಕ್ಕಿಂತ ಒಂದು 2-3 ತಾಸು ಮೊದಲೇ ಇದನ್ನು ತೆಗೆದಿಡಬೇಕು. ಇದಕ್ಕೆ ರಾತ್ರಿ ಸ್ವಲ್ಪ ಮೊಸರು ಹಾಕಿ ಇಟ್ಟಿದ್ನಿ, ಜಲ್ದಿ ಬರ್ತೈತಿ. ಬೆಣ್ಣೆ ಮೊಸರದು ಸ್ವಲ್ಪ ಹಾಕಿಟ್ರೆ ಇದರಲ್ಲೇ 2 ಡಬ್ಬಿ ಬಂದಿತ್ತು ನೋಡ್ರಿ. ಇದು ಅಂದ್ರೆ ಈ ಬೋಗಣಿ ಒಳಗೆ ತೆಗೆದಿಟ್ಟೆ ನೋಡ್ರಿ, ಅಷ್ಟಾಗೈತಿ. ಈಗ ಇದಕ್ಕೆ ನೈಟ್ ಐಸ್ ಕ್ಯೂಬ್ ಮಾಡಿಟ್ಟಿದ್ನಿ ನೋಡ್ರಿ. ಐಸ್ ಕ್ಯೂಬ ಚಲೋ ನೀರು ಹಾಕಿಟ್ಟಿದ್ನಿ, ಐಸ್ ಕ್ಯೂಬು ಆಗಿದಾವು. ಇವಾಗ ಇವನ್ನ ಐಸ್ ಕ್ಯೂಬ್ ಎಲ್ಲ ಇದ್ರೊಳಗೆ ಹಾಕಿ ಮಿಕ್ಸಿ ಮಾಡೋದು. ಈಗ ಜಲ್ದಿ ಬರ್ತೈತಿ, ತಂಪು ಐತ್ಲ, ಮಳೆ ಐತಿ, ಅದ್ರ ಸಲುವಾಗಿ ಜಲ್ದಿ ಬರ್ತೈತಿ ಬೆಣ್ಣೆ. ಬ್ಯಾಸ್ಗೆ ಒಳಗೆ ನೋಡ್ರಿ ಜಾಸ್ತಿ ಲೇಟ್ ಆಕೈತಿ. ಈಗ ಸ್ವಲ್ಪ ನೀರು ಹಾಕಿದ್ರೆ ಬಿಡ್ತೈತೆ ಐಸ. ಇವಾಗ ಇವನಷ್ಟು ಇದಕ್ಕೆ ಹಾಕೊಂಡು ಐಸ್ ಕ್ಯೂಬ್ ಅಷ್ಟು. ಇವಾಗ ಕೆನಿನ ಹಾಕೊಂಡು ಭಾಳ ಐತಿದ, ಏನು 2 ಸಲ ಮಾಡೋದಕ್ಕೈತೀನಿ ಇದನ್ನು. ಇದನ್ನ ಮಾಡತ್ತಿರೋದು 1 ಲೀಟ್ರ್ ಹಾಲು ತೊಗೋತೇವೆ ನಾವು ಡೈಲಿ. ಅದರೊಳಗಿಂದನೇ ಕೆನೆ ತೆಗೆದು ಇಷ್ಟ ಆಗೈತೆ ನೋಡ್ರಿ. ಇದು ಒಂದು ಸ್ಟೀಲಿನ ಡಬ್ಬಿ ತುಂಬ 2 ಡಬ್ಬಿ ಆಗಿತ್ತು.
ಸುಮ್ಮ ರೊಕ್ಕ ಕೊಟ್ಟು ಹೊರಗೆ ಹೋಗಿ ತರೋದಕ್ಕಿಂತ ಈ ಥರ ಮನೆಯೊಳಗೆ ಹೆಂಗಿದ್ರು ಹಾಲಂತೂ ಎಲ್ಲರೂ ಉಪಯೋಗಿಸ್ತಾರೆ. ಅದ್ರೊಳಗಿಂದ ಕೆನೆ ತೆಗೆದು ಇಟ್ಟು ಈ ರೀತಿ ಮಾಡಿರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದೇ ರೊಕ್ಕನೂ ಸೇವ್ ಆಗ್ತಾವೆ. ಈಗ ಒಂದು 2,000 ರೂಪಾಯಿ ಹಾಲಿಗೆ ಕೊಡೋ ಬದಲಿ ಅದ್ರೊಳಗೆ 1,000 ರೂಪಾಯಿ ತುಪ್ಪನೇ ಆಗಿಬಿಡ್ತೈತಿ. ಅದ್ರ ಸಲುವಾಗಿ ನಾ ಯಾವಾಗಿದ್ರೂ ಮದುವೆ ಆದಾಗಿಂತ್ರನೂ ನಾ ತುಪ್ಪ ಮನೆಯೊಳಗನ ಮಾಡ್ತೀನಿ. ಹಾಲು ತೊಗೊಂಡಿರ್ತೇವಲ್ಲ ಅದರಲ್ಲೇನೋ ತುಪ್ಪ ಮಾಡ್ತೀನಿ. ಭಾಳ ಚಲೋ ಆಗ್ತೈತಿ, ಹೆಲ್ದಿಗೆ ಭಾಳ ಚಲೋ. ಹುಡುಗರಿಗೆ ನಮ್ಮ 2 ಹುಡುಗರು ತುಪ್ಪ ಇಲ್ಲ ಊಟನ ಮಾಡಂಗಿಲ್ಲ ಅವ್ರು. ಅದ್ರ ಸಲುವಾಗಿ ನಾವು ಜಾಸ್ತಿ ತುಪ್ಪ ಯೂಸ್ ಮಾಡ್ತೇನೆ ಮನೆಯೊಳಗೆ. ಈಗ ನೋಡಿರಿ ಒಂದು ಸಲ ಮಿಕ್ಸ್ ಮಾಡೋಣ ಈ ರೀತಿ ಆಗಿರ್ತೈತಿ. ಆಮೇಲೆ ಬರೀ ಹಿಂಗೆ ಕೈ ಬಿಡ್ದೆ ಉಲ್ಟಾ ತಿರುಗಿಸ್ಬೇಕು. ಸೀದಾ ತಿರುಗಿಸಿದ್ರೆ ಕರೆಕ್ಟ್ ಆಗಂಗಿಲ್ಲ, ಉಲ್ಟಾ ತಿರುಗಿಸಿದ್ರೆ ಲಘು ಬರ್ತೈತಿ. ಇವಾಗ ನೋಡಿರಿ ಎಷ್ಟು ಚಲೋ ಬಂದೈತಿ ಬೆಣ್ಣೆ, ಭಾಳ ಚಲೋ ಬಂದೈತಿ. ಭಾಳ ಹೊತ್ತೂ ಆಗಲಿಲ್ಲ. ಬಟ್ ಅದನ್ನ ಸೀದಾ ತಿರುಗಿಸೋಕ್ಕಿಂತ ಉಲ್ಟಾ ತಿರುಗಿಸಿದ್ರೆ ಜಲ್ದಿ ಬರ್ತೈತೆ ನೋಡಿರಿ. ನಮ್ಮ ಮನೆಯೊಳಗೆಲ್ಲ ಹಳ್ಳಿಯೊಳಗೆ ನಮ್ಮ ಅತ್ತೆ ಒಂದು ದೊಡ್ಡ ಗುಂಡೆಕ್ಕೆ ಹಿಂಗೆ ಹಗ್ಗದ್ಲೆ ಏನೋ ಮಾಡ್ತಾರಲ್ಲ, ಜಗ್ಗಿ ಆ ಟೈಪ್ ಮಾಡ್ತಾರೆ. ಅದ್ರೊಳಗೂ ಜಲ್ದಿ ಬರ್ತೈತಿ. ಈಗೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂಥೇಳಿ ಶಾರ್ಟ್ ಒಳಗೆ ಮಿಕ್ಸಿ ಒಳಗೆ ಹಾಕಿ ರುಬ್ಬಿ ಬಿಡೋದಾಗತಿ. ಕಲ್ಲಾಗ ಜಜ್ಜೋದು ಹೋಗೈತಿ, ಆಮೇಲೆ ಮಜ್ಜಿಗೆ ಕೈಲೇ ಕಡಿಯೋದು ಹೋಗೈತಿ, ಎಲ್ಲ ಹೋಗ್ಬಿಟ್ಟೈತಿ. ಈಗ ಎಲ್ಲ ಜಲ್ದಿ ಆಗೋದು ಒಂದೇ ನೋಡೋದು ನೋಡ್ರಿ. ಈಗ ಈ ಥರ ಆಯ್ತು ನೋಡ್ರಿ ನಮ್ದು ಬೆಣ್ಣೆ ಸ್ಪೆಷಲ್. ಇದ್ರೊಳಗೆ ಸ್ವಲ್ಪ ತೆಗೆದೂ ಇಟ್ಕೊಂಡಿರ್ತೀನಿ. ಅಂದ್ರೆ ಈ ಪನ್ನೀರ್ ಬಟರ್ ಮಸಾಲ ಮತ್ತು ಅದಕ್ಕಾರ ಬಟರ್ಲೆ ಮಾಡೋದು ಡಿಶಸ್ ಇರ್ತೈತಲ್ಲ ಅದ್ರ ಸಲುವಾಗಿ ಸ್ವಲ್ಪ ತೆಗೆದು ಇಟ್ಕೊಂಡಿರ್ತೇನೆ. ಉಳ್ಕಿದ್ದನ್ನೆಲ್ಲ ನಾನು ತುಪ್ಪ ಮಾಡಿಟ್ಬಿಡ್ತೇನೆ ನೋಡಿರಿ. ತುಪ್ಪ ನಮ್ಗೆ ಭಾಳ ಯೂಸ್ ಆಗ್ತೈತಿ ಎಲ್ಲದಕ್ಕೂ. ಮತ್ತು ನಾನು ಮೇಲೆ ಸ್ವಲ್ಪ ಉಂಡೆ ಕಟ್ತಿರ್ತೇನಲ್ಲ ಹುಡುಗರಿಗೆ, ರವೆ ಉಂಡೆ, ಡ್ರೈ ಫ್ರೂಟ್ಸ್ ಲಾಡು ಎಲ್ಲ ಕಟ್ತಿರ್ತೇನಲ್ಲ, ಅದಕ್ಕೆ ತುಪ್ಪ ಭಾಳ ಬೇಕು. ಅದ್ರ ಸಲುವಾಗಿ ಜಾಸ್ತಿ ಯೂಸ್ ಆಗ್ತೈತೆ ನಮಗೆ. ನೋಡಿರಿ ಇಷ್ಟು ಬಂದೈತಿ. ನಿಯರ್ 1 kg ತನೂ ಇರ್ಬೋದು. ಇದು 1 kgನ ಅನ್ನಿಸ್ತದೆ ನನಗೆ. ಇವಾಗ ರೆಡಿ ಆಯ್ತು ನೋಡಿರಿ, ಇಷ್ಟು ಆಗೈತಿ. ಇನ್ನಿದನ್ನು ಕಾಸ್ಬೇಕು. ಇನ್ನಿದನ್ನು ಕಾಸಿರ ಇದು 1 kg ತನಕ ಆಗೈತಿ. ಈಗ ಒಂದು 20-25 ದಿನ ಆಗಿತ್ತು ನಾವು ತೆಗೆದಿಟ್ಟು. 2 ಡಬ್ಬಿ ಫುಲ್ ಆಗಿತ್ತು ನೋಡಿರಿ. 1 kg ಕರೆಕ್ಟ್ 1 kg ಇರ್ಬೋದು ಇದು ಅನ್ಸೋದೈತೆ ನನಗೆ. ಈಗ ಕಾಸಿ ತುಪ್ಪ ಮಾಡ್ತೇನೆ. ತುಪ್ಪ ಕಾಯ್ಸಕ್ಕೆ ರೆಡಿ ಇಟ್ಟೆ ನೋಡ್ರಿ. ಈಗ ದೊಡ್ಡ ಬೋಗಣಿ ಬೇಕಿದ್ದಕ್ಕೆ ಭಾಳ ಇತ್ತಲ್ಲ, ಅದ್ರ ಸಲುವಾಗಿ ನಾನು ಕಾಯಂ ಸ್ವಲ್ಪ ಮಾಡ್ತಿದ್ನಿ. ಇದೇ ಸಲ ಜಾಸ್ತಿ ಬಿಟ್ಟೇನಿ, ಅದಕ್ಕೆ ದೊಡ್ಡದ ತೊಗೊಂಡಿನಿ ಬೋಗಣಿ. ಇದ್ರೊಳಗೆ ಲೋ ಫ್ಲೇಮ್ ಇಟ್ಕೊಂಡು ಮುಂದೆ ನಿಂತ ಕಾಸ್ಬೇಕಂತ ನೋಡ್ರಿ. ಒಟ್ಟು ತುಪ್ಪ ಬಿಟ್ಟು ಹೋಗೋಂಗಿಲ್ಲ. ಈಗ ಹಾಲು ಹೆಂಗೆ ಗ್ಯಾಸ್ ಮೇಲೆ ಇಟ್ಟಾಗ ಅದನ್ನು ನೋಡ್ಕೊತ ನಿಂತಾಗ ಒಟ್ಟು ಕಾಯಂಗಿಲ್ಲವ. ಒಂದು ಸ್ವಲ್ಪ ಮೈ ಮರ್ತು ಆ ಕಡೆ ಈ ಕಡೆ ಏನಾರ ಕೆಲಸ ಮಾಡಕತ್ತು ಅಂದ್ರೆ ಈ ಕಡೆ ಓಕೆ ಬಿಟ್ಟಿರ್ತಾವೆ, ಗೊತ್ತೇ ಇರೋಂಗಿಲ್ಲ. ಆ ರೀತಿ ತುಪ್ಪ ಕಾಸುವಾಗ ಅಲ್ಲೇ ನಿಂದಿರ್ಬೇಕಂತ. ಅದು ಕೆಳಗೆ ಹೊತ್ತತೈತಲ್ಲ, ಅದ್ರ ಸಲುವಾಗಿ ನೋಡ್ಕೊತ ಇರಬೇಕು. ಇದ್ರೊಳಗೆ ವಿಳ್ಯದೆಲೆ ಹಾಕಬೇಕು. ಬಟ್ ನನ್ನ ಕಡೆ ಇರಾಕಿಲ್ಲ, ಮಳಿನೂ ಭಾಳ ಬರತ್ತಿತ್ತು ಹೋಗ್ತಾವ ಥರ ಕಳಿಸ್ಬೇಕಂದ್ರೆ. ಅದ್ರ ಸಲುವಾಗಿ ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಮಾಡಿದಾಗ ಹಾಕಿರತ್ತೆ ಅಂಥೇಳಿ ಇಷ್ಟೇ ಮಾಡೇನಿ ನೋಡ್ರಿ. ಇದ್ರೊಳಗೆ ಏನೂ ಹಾಕಿಲ್ಲ ನಾನು. ಸ್ವಲ್ಪ ಏನೋ ಸಾಲ್ಟ್ ಏನೋ ಹಾಕ್ತಾರೋ, ಬಟ್ ನಾ ಏನೂ ಹಾಕಿಲ್ಲ, ನಾರ್ಮಲ್ ಹಾಗೆ ಕಾಯಿಸಿಟ್ಟೇನಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಹಾಕಿರಾಯ್ತು ಅಂಥೇಳಿ ಇಷ್ಟೇ ಲೇಟು ಆಗಿತ್ತಲ್ಲ, ಅದ್ರ ಸಲುವಾಗಿ ಅಷ್ಟೇ ಮಾಡೀನಿ. ಸಂಡೇ ಡ್ಯೂಟಿ ನೋಡ್ರಿ, ಹಿಂಗೆ ಮ್ಯಾಲೆ ಹತ್ತಿಸ್ಕೊಂಡು ಅಡ್ಡಾಡೋದು. ಎಲ್ಲರಿಗೂ ನಾನು ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಳತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್. ಇನ್ನು ಯಾರು ನೋಡಿಲ್ಲ ಹೋಗಿ ನಮ್ಮ ಚಾನಲ್ನ ನೋಡಿರಿ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಹೊಸ ವಿಡಿಯೋಗಳು ಬರ್ತಿರ್ತಾವೆ, ನಿಮ್ಗೆ ಸಪೋರ್ಟ್ ಮಾಡಿರಿ. ಇದೆಲ್ಲ ಮಿಕ್ಸಿಗೆ ಹಾಕೋದು ಆಮೇಲೆ ಕಾಯಿಸೋದು ಅಂದರೆ ಭಾಳ ಪ್ರೊಸೀಜರ್ ಐತಿ, ಲೇಟ್ ಭಾಳ ಆಕೈತಿ, 1 ತಾಸು ಮೇಲೆ ಐತಿ. ಅದ್ರ ಸಲುವಾಗಿ ನಾನು ಸಂಡೇನ ಮಾಡಾಕತ್ತೀನಿ. ಸಂಡೇ ನಮ್ಮ ಹಸ್ಬೆಂಡ್ ಮನ್ಯಾಗಿರೋದ್ರಿಂದ ಸೂಟಿ ಇರ್ತೈತಲ್ಲ, ಹುಡುಗರನ್ನ ಕರ್ಕೊಂಡ್ರಂದ್ರೆ ನಾ ಇದನ್ನು ಮಾಡ್ತೀನಿ. ಇಲ್ಲಾಂದ್ರೆ ಇವರಿಬ್ಬರನ್ನೂ ಕರ್ಕೊಂಡು ಮಾಡೋಕ್ಕಾಗಂಗಿಲ್ಲ. ನಮ್ಮ ಚೋಟು ಭಾಳ ಕಾಡ್ತಾನೋ, ಅದ್ರ ಸಲುವಾಗಿ ಅದನ್ನು ಹಿಂಗೇನಾರ ಜಾಸ್ತಿ ಪ್ರೊಸೀಜರ್ ಮಾಡೋದಿತ್ತಂದ್ರೆ ಸಂಡೇನೇ ಇಟ್ಕೊಂಡಿರ್ತೀನಿ. 1 ತಾಸು ಮ್ಯಾಲೆ ಆಯ್ತು ನೋಡ್ರಿ ಇದು ಮಾಡ್ಬೇಕಂದ್ರೆ. ಅದಕ್ಕೆ ಅವ್ರು ಇದ್ರ ಅಂಥೇಳಿ ಇವತ್ತ ಮಾಡೀನಿ. ಇದೊಂದು 1 ತಿಂಗಳ ತನಕ ಬರ್ತೈತೆ ನಮಗೆ. ಮತ್ತು ತುಪ್ಪ ಈಗ ಪಂಚಮಿ ಬಂತಲ್ಲ, ಮತ್ತು ಉಂಡೆ ಅದು ಇದು ಅಣ್ಣನ
ಕಡಿಮೆನೇ ಆಗ್ತದೆ ನಮ್ಗೆ ಈ ಸಲ ಇದು. ನೆಕ್ಸ್ಟ್ ಸಿಗ್ತೇನೆ ನಿಮ್ಗೆ. ಬಾಯ್ ಬಾಯ್. ಇಲ್ಲಿ ನೋಡ್ರಿ ತುಪ್ಪ ಎಲ್ಲ ರೆಡಿ ಆಯ್ತು. ಈಗ ಇದನ್ನ ಒಂದು ತಾಸು ಆದಮೇಲೆ ಡಬ್ಬಿಗೆ ಹಾಕ್ಕೊಳ್ಳೋದು, ಯಾಕಂದ್ರೆ ಸ್ವಲ್ಪ ಆರಬೇಕದ. ಅದೆಲ್ಲ ಫುಲ್ ಎಲ್ಲ ಕರಗಿದ ಮೇಲೆ ತಳಗೆ ಹೊಕ್ಕೈತೆ ಅದು ಪೂರ್ತಿ. ಮ್ಯಾಲೆ ಆಯಿಲ್ ತುಪ್ಪ ಇರೋದಿಲ್ಲ, ಅದಷ್ಟೇ ಮ್ಯಾಲೆ ಬರ್ತೈತಿ. ಆರಿದ ಮೇಲೆ ಗ್ಲಾಸಿನ ಬಾಟ್ಲಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ತುಪ್ಪ ರೆಡಿ ಆಯ್ತು ನೋಡ್ರಿ. ಈ ರೀತಿ ಆಗಿತ್ತು ನಮ್ಮದು ತುಪ್ಪದ ಪ್ರೊಸೀಜರ್. 1-2 ತಾಸು ಹಿಡಿತು ನೋಡ್ರಿ ಎಲ್ಲ ರೆಡಿ ಆಗ್ಬೇಕತ್ರ. ಸ್ವಲ್ಪ ಕೆನೆ ಇತ್ತು ಅಂದ್ರೆ ಜಲ್ದಿ ಆಕೈತಿ ಒಂದೇ ಸಲ ಮಿಕ್ಸಿ ಮಾಡಿರ. ಬಟ್ ನಮ್ದು ಭಾಳ ಇತ್ತಲ್ಲ, ಇದು ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಹಿಡಿತು. ನಾನು 2 ಡಬ್ಬಿ ತುಂಬ ಇಟ್ಟಿದ್ದಿಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು. ಒಂದೇ ಡಬ್ಬಿ ತುಂಬ ಆದ್ರೆ ಒಂದು ಅರ್ಧ kg ತನಕ ಆಕೈತಿ, ಜಲ್ದಿನ ಆಕೈತಿ ಮಿಕ್ಸಿ ಮಾಡೋದು. ಅದು ತುಪ್ಪ ರೆಡಿಯಾಗಿ 1 ತಾಸು ಮೇಲಾಗಿತ್ತು. ಸ್ವಲ್ಪ ತಣ್ಣಗೆ ಆದಮೇಲೆ ಈಗ ಗ್ಲಾಸಿನ ಜಾರೊಳಗೆ ಹಾಕಿ ಸೇವ್ ಮಾಡಿ ಇಟ್ಕೊಳತ್ತೇನೆ ನೋಡ್ರಿ. ನಾವೇ ನಮ್ಮ ಕೈಯಾರೆ ಮಾಡಿ ಮಣ್ಣನವ್ರಿಗೆ ಅಡುಗೆ ಆಯಿತು ಏನೋ ಒಂದಾಯ್ತು ನಮ್ಮ ಕೈಲೇ ಮಾಡಿದ್ದ ಒಂಥರ ಖುಷಿನ ಬೇರೆ ಅದ. ನನಗೂ ಒಂಥರ ಖುಷಿ ಅನ್ನಿಸ್ತು ತುಪ್ಪ ಮಾಡಿದ್ಮೇಲೆ. ಈ ಥರ ಆಯ್ತು ನೋಡ್ರಿ ನಮ್ದು ಇವತ್ತಿನ ತುಪ್ಪದ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಳತ್ತೇನೆ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಹೋಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಇದೇ ಥರ ನಿಮ್ಗೆ ಹೊಸ ಹೊಸ ವ್ಲಾಗ್ಗಳು ನನ್ನ ಚಾನಲ್ ಒಳಗೆ ಬರ್ತಿರ್ತಾವೆ. ನನ್ನ ಲೈಫ್ ಸ್ಟೈಲ್ ಎಲ್ಲ ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಇಟ್ಕೋದ್ರಿಂದ ಒಂಥರ ಸ್ಮೆಲ್ ಬಂದಂಗೆ ಆಕೈತಿ. ಜಾಸ್ತಿ ಟೈಮ್ ಇಡೋಕ್ಕಾಗಂಗಿಲ್ಲ. ಅದಕ್ಕೆ ಸಲುವಾಗಿ ನಾನು ಗ್ಲಾಸ್ ಕಂಟೈನರ್ ಒಳಗೆ ಇಟ್ಟೇನಿ. ಮತ್ತು ನೈಟ್ ಇದೆಲ್ಲ ತುಪ್ಪ ಮಾಡಿದ್ಮೇಲೆ ಎಲ್ಲ ಜಿಗಿ ಅನ್ನಿಸ್ತಿರ್ತೈತಿ ಸಿಂಕ್ದು ಎಲ್ಲ. ಅದ್ರ ಸಲುವಾಗಿ ಒಂದು ಬೊಗಣಿ ತುಂಬ ಬಿಸಿನೀರು ಸುಡು ಕಾಸಿ ಅದಕ್ಕೂ ಹಾಕಿ ಸಿಂಕ್ ಒಳಗೂ ಹಾಕಿ ಇವತ್ತಿನ ದಿನಾನ ಮುಗಿಸಿನಿ ನೋಡ್ರಿ. ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಳ್ತೀನಿ. ಮತ್ತೆ ಸಿಗ್ತೇನೆ ನಿಮ್ಗೆ ಇನ್ನೊಂದು ವ್ಲಾಗ್ ಒಳಗೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.